ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಶುಭ ದಿನ. ಆರೋಗ್ಯ ರೀತಿಯ ಆರೋಗ್ಯವೇ ಮಹಾಭಾಗ್ಯ ಅನ್ನೋ ವಿಚಾರದಲ್ಲಿ ಇಲ್ಲಿ ನಮ್ಮ KVR ಕಾಂಪ್ಲೆಕ್ಸ್ ಬಿಲ್ಡಿಂಗ್ನಲ್ಲಿ ವರದರಾಜ್ ಥಿಯೇಟ್ರ್ ಪಕ್ಕ ಫಿಟ್ನೆಸ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸಂತೋಷು, ಅರವಿಂದು, ಅರ್ಜುನು ತ್ರಿಮೂರ್ತಿಗಳು ಸೇರ್ಕೊಂಡು ಮಾಡಿದ್ದಾರೆ. ಇವರು ಏನಪ್ಪ ನಿಮ್ಮ ಉದ್ದೇಶ ಅಂತ ಕೇಳಿದೆ. ಏನಿಲ್ಲ ಸರ್, ಆರೋಗ್ಯ ರೀತಿ ಚೆನ್ನಾಗಿರಬೇಕು, ಒಳ್ಳೆ ಇದು ಕೊಡೋಣ ಅಂತಿದ್ದೀವಿ ಅಂತ. ನಾನು ಅವ್ರ ಪಾಪ ಭಾಳಷ್ಟು ಇದಾಗಿದ್ದರು. ಸ್ವಲ್ಪ ಧೈರ್ಯ ತುಂಬಿದೆ, ನೋಡಪ್ಪ ಮಾಡಿದ್ಮೇಲೆ ಸರಿಯಾಗಿ ಮಾಡಿರಿ, ಎಲ್ಲೂ ಇರಬಾರ್ದು ಅಂತ ನೀಟಾಗಿ ಮಾಡಿದ್ರೆ ನಾನು ಕೊಡ್ತೀನಪ್ಪ ಅಂತಂದರೆ, ಸರ್ ನೀವು ನೋಡಿ ಸರ್, ನಿಮ್ಗೆ ಇಷ್ಟ ಇಲ್ಲದೆ ನಾವು ಬಿಟ್ಬಿಡ್ತೀವಿ ಬೇಕಾದ್ರೆ ಅಂತಂದರು. ಇವತ್ತು ನೋಡಿದ್ಮೇಲೆ ನನಗಂತೂ ಮನಸ್ಸು ಭಾಳ ಸಂತೋಷ ಆಯಿತು. ಅಷ್ಟು ಚೆನ್ನಾಗಿ 3 ಜನ ಡೆಡಿಕೇಟ್ ಮಾಡಿ ಹೈ ಎಂಡ್ ಮೆಷಿನ್ಸ್ ಎಲ್ಲ ಹಾಕಿದ್ದಾರೆ. ಅದು ಎಲ್ಲರೂ ಸ್ವಾಗತಿಸ್ಬೇಕು. ಒಮ್ಮೆ ಈ ಫಿಟ್ನೆಸ್ ಸ್ಟುಡಿಯೋಗೆ ಭೇಟಿ ಕೊಟ್ಟರೆ ಆ ವಾತಾವರಣನೇ ನಿಮ್ಮನ್ನು ಅಟ್ರಾಕ್ಷನ್ ಮಾಡುತ್ತೆ. ನಾವು ಸೇರ್ಕೋಬೇಕಪ್ಪ, ಮಾಡಬೇಕು ಅಂತ. ಇವರು ದುಡ್ಡುಗೋಸ್ಕರ ಮಾಡಿದ್ರೆ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಇವ್ರು ನಮ್ಮ ಜನತೆಗೆ ಒಂದು ವರ ಕೊಡೋ ಥರ ಇದನ್ನು ಯೋಗ, ಜಿಮ್ಮು, ಭರತನಾಟ್ಯ ಮತ್ತು ಹೆಣ್ಮಕ್ಳು ಪ್ರತ್ಯೇಕವಾದ ಕೋಣೆ ಕೂಡ ಮಾಡಿದ್ದಾರೆ. ಆ ಹೆಣ್ಮಕ್ಳಿಗೋಸ್ಕರ ಟ್ರೈನರ್ ಕೂಡ ಹೆಣ್ಣು ಹುಡುಗಿನೇ ಇದ್ದಾರೆ. ಅದರಿಂದ ಭಾಳಷ್ಟು ಸಫಿಸ್ಟಿಕೇಟ್ ಆಗಿ ಅನುಭವ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಸಂತೋಷು. ಈಗಾಗಲೇ ಮುಳಬಾಲ್ನಲ್ಲಿ 20 ವರ್ಷದಿಂದನೇ ಮಾಡಿದ್ರು. ಅದರಲ್ಲಿ ನನ್ನ ಮಗ ಕೂಡ ಅವರು ಸ್ಟೂಡೆಂಟಾಗಿ ಹೋಗಿದ್ದ. ಫಿಟ್ನೆಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಆರೋಗ್ಯದ ಕಡೆ ಸರಿಯಾಗಿ ಗಮನ ಕೊಡೋಲ್ಲ. ಜಂಕ್ ಫುಡ್ ತಿಂತಾರೆ, ಅದು ಅರಗೋದಿಲ್ಲ. 72 ಗಂಟೆ ಆಗುತ್ತೆ ಜಂಕ್ ಫುಡ್ ಅರಗಬೇಕು ಅಂದರೆ. ಇವೆಲ್ಲ ಇದೆ. ಅದೇ ನಮ್ಮ ಸಾತ್ವಿಕ ಫುಡ್ ತಿಂದ್ರಾಗನ ಕೇವಲ 12 ಗಂಟೆಯಲ್ಲೇ ಡೈಜೆಷನ್ ಆಗಿಬಿಡುತ್ತೆ. ಈ ಡೈಜೆಷನ್ ಆದ್ರಾಗನ ಅವಾಗ ನಮಗೆ ಆರೋಗ್ಯ ಚೆನ್ನಾಗಿರ್ತಾಯಿತ್ತು, ಎಲ್ಲ ಇರ್ತಾಯಿತ್ತು. ನಾವು ಚಿಕ್ಕನ್ನಲ್ಲಿದ್ದಾಗ ಈ ಜಿಮ್ಗಳಿಲ್ವಾ ಅಂತ ಯಾರು ಪ್ರಶ್ನೆ ಕೇಳೋದು. ನಮಗೆ ನ್ಯಾಚುರಲ್ ಜಿಮ್ ಇತ್ತು. ನಾವು ಆಟ ಪಾಠಗಳೆಲ್ಲ ಆಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ, ಓಡಾಡ್ತಾ ಇದ್ವಿ. ಇವಾಗ ಅದಕ್ಕೆ ಸಮಯ ಇಲ್ಲ. ಮೆಕ್ಯಾನಿಕಲ್ ಲೈಫ್. TV ಮುಂದೆ ಕುತ್ಕೊಳ್ಳೋದು, ಮೊಬೈಲ್ ಎತ್ಕೊಳ್ಳೋದು, ಓಡ್ತಾ ಇರೋದು, ಕಿವಿಗಳಿಗೆ ಸ್ಪೀಕರ್ ಫೋನ್ಗಳು ಹಾಕ್ಕೊಂಡ್ಬಿಡೋದು, ಸ್ಟೈಲಾಗಿ ಹೋಗ್ತಾ ಇರೋದು. ಅವ್ರು ಮಾತಾಡ್ತಾ ಇರೋದು ಯಾರನ್ನೂ ಕೂಡ ಗೊತ್ತಾಗಲ್ಲ. ಹೋಗ್ತಾ ಇದ್ರೆ ಏನಾದರೂ ಇದಾದ್ರೂ ಯಾರು ಹೇಳೋಕ್ಕಾಗಲ್ಲ. ಬೇಡ, ಎಲ್ಲರೂ ಚೆನ್ನಾಗಿರಲಿ. ಈ ಸಂದರ್ಭದಲ್ಲಿ ಇಂಥವನ್ನು ಉಪಯೋಗಿಸ್ಕೊಂಡ್ರಾಗನ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. 100 ವರ್ಷ ಭಗವಂತನ ಕೊಟ್ಟಿರೋ ಆಯುಷು, ಅಷ್ಟು ಪ್ರಮಾಣವನ್ನು ಅವರು ಉಪಯೋಗಿಸ್ಕೋಬೋದು. ಭಗವಂತ ಒಳ್ಳೆ ದಾರಿ ಕೊಟ್ಟಿದ್ದಾನೆ, ನಮ್ಮ ಕೈಯಲ್ಲಿದೆ ಅದನ್ನು ಉಪಯೋಗಿಸ್ಕೊಳ್ಳೋದು. ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತಾ ಅವ್ರಿಗೂ ಶುಭವಾಗಲಿ. ಈ ಫಿಟ್ನೆಸ್ ಸ್ಟುಡಿಯೋ ಇನ್ನಷ್ಟು ಅಭಿವೃದ್ಧಿ ಪಡೆದು ಎಲ್ಲರ ಮನಸ್ಸಿನಲ್ಲಿ ಮುಳಬಾಗಲ್ ಬೆಂಗಳೂರಿಗೆ ಈಕ್ವಲ್ ಇದೆಯಪ್ಪ ಫಿಟ್ನೆಸ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ಬಂದರೆ ನನಗೂ ಒಂದು ಖುಷಿ ಆಗುತ್ತೆ. ಶುಭವಾಗಲಿ. ಸಂತೋಷ. ಅರವಿಂದ್, ಅರ್ಜುನ್, ದೇವ್ರು ಒಳ್ಳೇದು ಮಾಡಲಿ ಅಪ್ಪ. ರೈಟ್. ಗಾಡ್ ಬ್ಲೆಸ್ ಯು.